ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಟೆಲಿಕಾಂ ವಲಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಕಳೆದ ಒಂದು ದಶಕದಲ್ಲಿ ಆಗಿದೆ. ಮೊದಲೆಲ್ಲ ಹಲವಾರು ಕಂಪನಿಗಳು ಟೆಲಿಕಾಂ ಕ್ಷೇತ್ರದಲ್ಲಿ ಇದ್ದವು. ಏರ್ಸೆಲ್, ಡೊಕೊಮೊ, ಐಡಿಯಾ, ಹಚ್, ವೊಡಾಫೋನ್, BSNL, ಏರ್ಟೆಲ್ ಹೀಗೆ ಟೆಲಿಕಾಂ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸ್ಪರ್ಧೆ ಇತ್ತು. ಆದರೆ ಈಗ ಟೆಲಿಕಾಂ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೆಲೆಯೂರಿರುವ ಕಂಪನಿಗಳು ಕೇವಲ ಎರಡು. ಒಂದು ಜಿಯೋ, ಮತ್ತೊಂದು ಏರ್ಟೆಲ್. ವೊಡಾಫೋನ್ ಮತ್ತು ಐಡಿಯಾ ಮರ್ಜ್ ಆಗಿ VI ಕಂಪನಿ ಆಗಿದ್ರೂ ಕೂಡ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿದೆ. ಅಂದರೆ ಸದ್ಯದ ಮಟ್ಟಿಗೆ ಜಿಯೋ ಮತ್ತು ಏರ್ಟೆಲ್ ಬಿಟ್ಟರೆ ಬೇರೆ ಯಾವುದೇ ಕಂಪನಿಗಳು ಟೆಲಿಕಾಂ ಕ್ಷೇತ್ರದಲ್ಲಿ ಇಲ್ಲ. ಅದು ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿ ಕಾಂಪಿಟೇಷನ್ ಅನ್ನೋದು ಇರಲೇಬೇಕು. ಇಲ್ಲ ಅಂದರೆ ಅದರಿಂದ ಜನರಿಗೆ ತೊಂದರೆ ಶುರುವಾಗುತ್ತೆ. ಈಗ ಟೆಲಿಕಾಂ ಕ್ಷೇತ್ರದಲ್ಲೂ ಕೂಡ ಹಾಗೆ ಆಗುವ ಮುನ್ಸೂಚನೆ ಸಿಕ್ಕಿದೆ. ಜಿಯೋ ಮತ್ತು ಏರ್ಟೆಲ್ ಜೊತೆಯಾಗಿ ಬಿಟ್ಟರೆ ಮುಂದೆ ಅವರು ಮಾಡಿದ್ದೇ ರೀಚಾರ್ಜ್ ಪ್ಲಾನ್, ಅವರು ಮಾಡಿದ್ದೇ ನಿಯಮಗಳು, ಅವ್ರು ಹೇಳಿದ ರೀತಿಯಲ್ಲೇ ಗ್ರಾಹಕರು ಕೇಳಬೇಕಾಗುತ್ತೆ. ಇದನ್ನ ತಪ್ಪಿಸೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿದೆ. ಟೆಲಿಕಾಂ ಕ್ಷೇತ್ರದಲ್ಲಿ ಸರ್ವಾಧಿಕಾರ ಸೃಷ್ಟಿಯಾಗಬಾರದು ಅನ್ನುವ ಕಾರಣಕ್ಕಾಗಿ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ತೆಗೆದಿಟ್ಟಿದೆ. ಸರ್ಕಾರದ ಈ ನಿರ್ಧಾರ ಟೆಲಿಕಾಂ ದೈತ್ಯರಿಗೆ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಟೆಲಿಕಾಂ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಅನ್ನೋದು ಇಲ್ಲದೆ ಹೋದರೆ ಮುಂದೆ ಗ್ರಾಹಕರಿಗೆ ಯಾವ ರೀತಿಯ ತೊಂದರೆ ಆಗಬಹುದು? ಇದರ ವಿರುದ್ಧ ಸರ್ಕಾರ ಸಮರ ಸಾರಿದ್ದು ಯಾಕೆ? ಸರ್ಕಾರ ಈ ಬಗ್ಗೆ ಯಾವ ಯೋಜನೆಯನ್ನ ಜಾರಿಗೆ ತರಲಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒಂದೇ ಪಕ್ಷ ಇದೆ ಅಂತ ಅಂದುಕೊಳ್ಳಿ. ಆಗ ಚುನಾವಣೆ ನಡೆದಾಗ ನಮಗೆ ಮತ ಹಾಕೋದಕ್ಕೆ ಒಂದೇ ಪಕ್ಷ ಇರುತ್ತೆ. ಅದೇ ಪಕ್ಷ ಅಧಿಕಾರಕ್ಕೂ ಬರುತ್ತೆ. ಮುಂದಿನ ಸಲ ಚುನಾವಣೆ ಬಂದಾಗಲೂ ನಮಗೆ ಬೇರೆ ಪಕ್ಷಕ್ಕೆ ಮತ ಹಾಕಲು ಅವಕಾಶ ಇಲ್ಲದೆ ಹೋದರೆ ಆಗ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಆಗಬಹುದು? ಅವ್ರು ಮಾಡಿದ್ದೇ ಕಾನೂನಾಗುತ್ತೆ. ಅವ್ರು ಹೇಳಿದ ಹಾಗೆ ನಾವು ಕೇಳಬೇಕಾಗುತ್ತೆ. ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ವಿರೋಧ ವ್ಯಕ್ತಪಡಿಸುವ ಹಾಗಿಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟರೆ ಏನಾಗಬಹುದು? ಒಮ್ಮೆ ಊಹೆ ಮಾಡಿಕೊಳ್ಳಿ. ಇದು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲ ಕ್ಷೇತ್ರಗಳಿಗೂ ಕೂಡ ಇದು ಅನ್ವಯವಾಗುತ್ತೆ. ಒಂದು ಕ್ಷೇತ್ರದಲ್ಲಿ ಒಂದೇ ಕಂಪನಿ ಇದ್ದು ಬಿಟ್ರೆ ಅವರು ಮುಂದೊಂದು ದಿನ ಎಷ್ಟು ಬೆಲೆ ಏರಿಕೆ ಮಾಡಿದ್ರು ನಾವು ಅದನ್ನ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಈ ರೀತಿಯ ಸಿಚುವೇಶನ್ ಅನ್ನ ಮೊನೋಪೊಲಿ ಅಂತ ಕರೀತಾರೆ. ಇದೀಗ ಇಂಥದ್ದೇ ಸಿಚುವೇಶನ್ ಟೆಲಿಕಾಂ ಕ್ಷೇತ್ರದಲ್ಲಿ ಸೃಷ್ಟಿಯಾಗುವ ಸಾಧ್ಯತೆ ದಟ್ಟವಾಗುತ್ತಿದೆ. ಸದ್ಯಕ್ಕೆ ಟೆಲಿಕಾಂ ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆಯೂರಿರೋದು ಎರಡೇ ಕಂಪನಿಗಳು, ಒಂದು ಏರ್ಟೆಲ್, ಇನ್ನೊಂದು ಜಿಯೋ. ಈ ರೀತಿಯ ಸಂದರ್ಭವನ್ನ ಡಿಯೋಪೊಲಿ ಅಂತ ಕರೀತಾರೆ. ಅಂದ್ರೆ ಇದು 2 ಕಂಪನಿಗಳ ಸಾಮ್ರಾಜ್ಯ. ಇದನ್ನ ತಪ್ಪಿಸೋದಕ್ಕೆ ಅಂತಾನೆ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಸ್ನೇಹಿತರೆ, ಸರ್ಕಾರದ ಈ ಮಾಸ್ಟರ್ ಪ್ಲಾನ್ ಅನ್ನ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. 2004ರಿಂದ ಏರ್ಟೆಲ್, ವೊಡಾಫೋನ್, ಐಡಿಯಾದಂತಹ ಟೆಲಿಕಾಂ ಕಂಪನಿಗಳು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟುತ್ತಿರಲಿಲ್ಲ. ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಅನ್ನ ಸರ್ಕಾರ ವಿಧಿಸುತ್ತಿದೆ. ನಾವು ಟ್ಯಾಕ್ಸ್ ಕಟ್ಟಿದ್ರೆ ಕಂಪನಿ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವ ನೆಪವೊಡ್ಡಿ ಯಾವ ಕಂಪನಿಗಳು ಕೂಡ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ತೆರಿಗೆ ಕಟ್ಟುತ್ತಿರಲಿಲ್ಲ. ಆದರೆ ಸರ್ಕಾರ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತೆ. 2019ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರವಾಗಿ ಆದೇಶ ಹೊರಬೀಳುತ್ತೆ. ಟೆಲಿಕಾಂ ಕಂಪನಿಗಳು ಬಾಕಿ ಉಳಿಸಿಕೊಂಡಿರುವ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅಂತ ಕಟ್ಟಪ್ಪಣೆಯನ್ನ ಸುಪ್ರೀಂ ಕೋರ್ಟ್ ಹೊರಡಿಸುತ್ತೆ. ಆದರೆ ಅಲ್ಲಿಗಾಗಲೇ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಅನ್ನ ಟೆಲಿಕಾಂ ಕಂಪನಿಗಳು ಬಾಕಿ ಉಳಿಸಿಕೊಂಡಿದ್ದವು. ಅದರ ಮೊತ್ತ ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಶಾಕ್ ಆಗುತ್ತೆ. ಎಲ್ಲಾ ಟೆಲಿಕಾಂ ಕಂಪನಿಗಳು ಸೇರಿಕೊಂಡು ಬರೋಬ್ಬರಿ 1.5 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ ಅನ್ನ ಬಾಕಿ ಉಳಿಸಿಕೊಂಡಿದ್ದವು. ಇಲ್ಲಿವರೆಗೂ ಅದನ್ನ ಕಟ್ಟೋದಕ್ಕೆ ಅವುಗಳಿಂದ ಆಗ್ಲೇ ಇಲ್ಲ. ಮತ್ತೊಂದು ಕಡೆಯಲ್ಲಿ ಹಲವು ಕಾರಣಗಳಿಂದ ವೊಡಾಫೋನ್ ಹಾಗೂ ಐಡಿಯಾ ಕಂಪನಿಗಳಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಈ 2 ಕಂಪನಿಗಳು ಮರ್ಜ್ ಆಗಿ ಈಗ VI ಅನ್ನುವ ಕಂಪನಿ ಇದೆ. ಅದು ಕೂಡ ಭಾರಿ ನಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಅದೇನಪ್ಪ ಅಂದರೆ ಟೆಲಿಕಾಂ ಕಂಪನಿಗಳು ತಮಗೆ ಕಟ್ಟಲು ಬಾಕಿ ಇರುವ ಟ್ಯಾಕ್ಸ್ನಲ್ಲಿ ಬರೋಬ್ಬರಿ 1 ಲಕ್ಷ ಕೋಟಿ ಟ್ಯಾಕ್ಸ್ ಅನ್ನ ಮನ್ನಾ ಮಾಡೋದು. ಈ ನಿರ್ಧಾರದಿಂದ VI ಕಂಪನಿಗೆ ದೊಡ್ಡ ಪ್ರಮಾಣದ ಲಾಭ ಆಗುತ್ತೆ. ನಷ್ಟದಲ್ಲಿದ್ದ VI ನಿಧಾನವಾಗಿ ಹಳಿಗೆ ಕೂಡ ಮರಳಬಹುದು. ಅಲ್ಲಿಗೆ ಸರ್ಕಾರ ಟೆಲಿಕಾಂ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಸೃಷ್ಟಿ ಮಾಡಿದ ರೀತಿಯಾಗುತ್ತೆ. ಜಿಯೋ ಹಾಗೂ ಏರ್ಟೆಲ್ಗಳಿಗೆ VI ಕೂಡ ಟಕ್ಕರ್ ಕೊಡೋದಕ್ಕೆ ಬರುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಸರ್ಕಾರ ಮನ್ನಾ ಮಾಡಲು ಇಚ್ಛಿಸಿರುವ 1 ಲಕ್ಷ ಕೋಟಿಯಲ್ಲಿ ಬರೋಬ್ಬರಿ 52 ಲಕ್ಷ ಕೋಟಿ ರೂಪಾಯಿ ವೊಡಾಫೋನ್ ಐಡಿಯಾಗೆ ಸಂಬಂಧಪಟ್ಟಿದ್ದು.
ಹೀಗಾಗಿ ಸಹಜವಾಗಿಯೇ ಇದು VI ಕಂಪನಿಗೆ ದೊಡ್ಡ ಮಟ್ಟದ ಬೂಸ್ಟ್ ನೀಡುತ್ತೆ. ಒಂದು ಕಡೆಯಿಂದ ಸರ್ಕಾರ BSNLಗೆ ದೊಡ್ಡ ಪ್ರಮಾಣದ ಸಹಾಯ ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ವಡಾಫೋನ್ ಐಡಿಯಾಗೂ ಕೂಡ ಈಗ ದೊಡ್ಡ ಪ್ರಮಾಣದ ನೆರವು ಸಿಕ್ಕಿದ ರೀತಿ ಆಗಿದೆ. ಅಲ್ಲಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಅನ್ನೋದು ಜಾರಿಯಲ್ಲಿರುತ್ತೆ. ಜಿಯೋ ಬಂದ ಮೇಲಂತೂ ಟೆಲಿಕಾಂ ಕ್ಷೇತ್ರದಲ್ಲಿ ಒಂದು ರೀತಿಯ ಮೊನೋಪೊಲಿ ಸೃಷ್ಟಿಯಾಗಿತ್ತು. ಈ ಮೊನೋಪೊಲಿಯಿಂದ ಆರಂಭದಲ್ಲಿ ಗ್ರಾಹಕರಿಗೆ ಎಷ್ಟು ಪ್ರಮಾಣದ ಲಾಭ ಆಗಿತ್ತು, ಮುಂದೆ ಹೋಗ್ತಾ ಹೋಗ್ತಾ ಡಬಲ್ ನಷ್ಟ ಆಗುವ ಸಾಧ್ಯತೆ ಕೂಡ ಇದೆ. ಅದರ ಮುನ್ಸೂಚನೆ 4-5 ತಿಂಗಳ ಹಿಂದೆಯೇ ಸಿಕ್ಕಿತ್ತು. ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಸೇರಿಕೊಂಡು ರೀಚಾರ್ಜ್ ರೇಟನ್ನು ಹೆಚ್ಚು ಮಾಡಿದ್ರು. ಇದರಿಂದ ಹೊರೆಯಾಗಿದ್ದು ಗ್ರಾಹಕರಿಗೆ. ಜಿಯೋ ಆರಂಭದಲ್ಲಿ ಯಾವ ರೀತಿಯ ಆಫರ್ ಕೊಟ್ಟಿತ್ತು ಅನ್ನೋದು ನಿಮಗೆಲ್ಲ ನೆನಪಿರಬಹುದು. ಜಿಯೋ ಕೊಟ್ಟ ಈ ಆಫರ್ ನೋಡಿ ಉಳಿದ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಸಿಡಿಲು ಬಡಿದ ಅನುಭವವಾಗಿತ್ತು. ಏರ್ಟೆಲ್, ವಡಾಫೋನ್, ಐಡಿಯಾ ಸಿಮ್ಗಳನ್ನು ಬಳಕೆ ಮಾಡ್ತಾ ಇದ್ದ ಜನ ಇದ್ದಕ್ಕಿದ್ದ ಹಾಗೆ ಜಿಯೋ ಸಿಮ್ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ 4-5 ವರ್ಷಗಳ ಕಾಲ ಜಿಯೋಗೆ ಕಾಂಪಿಟೇಷನ್ ಅನ್ನೋದೇ ಇರಲಿಲ್ಲ. ಜಿಯೋದ ಈ ನಾಗಾಲೋಟವನ್ನ ನೋಡಿ ಉಳಿದ ಕಂಪನಿಗಳು ಕೂಡ ಅದೇ ರೀತಿಯ ಆಫರ್ ಅನ್ನ ಕೊಡ್ತಾ ಹೋಗ್ತಾವೆ. ಈ ಕಾಂಪಿಟೇಷನ್ನಲ್ಲಿ ಲಾಭ ಆಗಿದ್ದು ಮಾತ್ರ ಜನರಿಗೆ. ಆದರೆ 3-4 ವರ್ಷಗಳಲ್ಲೇ ಕಾಲ ಯಾವ ರೀತಿ ಬದಲಾಗಿದೆ ನೋಡಿ. ಒಂದು ಕಾಲದಲ್ಲಿ ರೇಟ್ ಕಡಿಮೆ ಮಾಡೋದಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದ್ದ ಕಂಪನಿಗಳು ಈಗ ರೀಚಾರ್ಜ್ ಹೆಚ್ಚು ಮಾಡುವ ಕಾಂಪಿಟೇಷನ್ನಲ್ಲಿವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಇದ್ದಕ್ಕಿದ್ದ ಹಾಗೆ ತಮ್ಮ ರೀಚಾರ್ಜ್ ಬೆಲೆಯನ್ನು ಏರಿಕೆ ಮಾಡಿಬಿಡ್ತು. ಅದು ಕೂಡ 1-2% ಅಲ್ಲ, ಬರೋಬ್ಬರಿ 28% ಬೆಲೆಯನ್ನು ಜಿಯೋ ಏರಿಕೆ ಮಾಡಿಬಿಡ್ತು. ಜಿಯೋ ಇಂಥದ್ದೊಂದು ಬೆಲೆ ಏರಿಕೆ ಮಾಡಿದ ಬೆನ್ನಲ್ಲೇ ಏರ್ಟೆಲ್ ಹಾಗೂ ವಡಾಫೋನ್ ತಾ ಮುಂದು ನಾ ಮುಂದು ಎಂಬಂತೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದವು. ಸರ್ಕಾರ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಹೀಗೆ ರೀಚಾರ್ಜ್ ಏರಿಕೆಯಾದ ನಂತರವೂ ಕೂಡ ವಡಾಫೋನ್ ಐಡಿಯಾ ಕಂಪನಿ ಪಾತಾಳಕ್ಕೆ ಕುಸಿದು ಬಿಡ್ತು. ಇನ್ನೇನು ಕಂಪನಿ ಸಂಪೂರ್ಣವಾಗಿ ಮುಳುಗುತ್ತೆ ಅಂದಾಗ ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡು ಬಿಟ್ಟಿದೆ. ಒಂದು ವೇಳೆ ವಡಾಫೋನ್ ಐಡಿಯಾ ಕಂಪನಿಗಳು ಟೆಲಿಕಾಂ ಕ್ಷೇತ್ರದಿಂದ ದೂರ ಸರಿದು ಬಿಟ್ಟರೆ ಮುಂದೆ ಉಳಿಯೋದು 2 ಕಂಪನಿಗಳು ಮಾತ್ರ, ಜಿಯೋ ಮತ್ತು ಏರ್ಟೆಲ್. ಮುಂದೊಂದು ದಿನ ಜಿಯೋ ಏರ್ಟೆಲ್ ಕಂಪನಿಯನ್ನ ಖರೀದಿ ಮಾಡಿಬಿಡಬಹುದು ಅಥವಾ ಏರ್ಟೆಲ್ ಜಿಯೋ ಕಂಪನಿಯನ್ನ ಖರೀದಿ ಮಾಡಿಬಿಡಬಹುದು. ಆಗ ಟೆಲಿಕಾಂ ಕ್ಷೇತ್ರದಲ್ಲಿ ಏಕಚಕ್ರಾಧಿಪತ್ಯ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ 1,000 ರೂಪಾಯಿಯ ರೀಚಾರ್ಜ್ ಮಾಡಬೇಕು ಅಂದ್ರೂ ನಾವು ಮಾಡಲೇಬೇಕಾಗುತ್ತೆ. ಕಾರಣ ನಮಗೆ ಬೇರೆ ಆಯ್ಕೆಗಳೇ ಇರೋದಿಲ್ಲ. ಹೀಗಾಗಿ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಇನ್ನು ತಿಂಗಳ ಹಿಂದೆ ಕೀಪ್ಯಾಡ್ ಮೊಬೈಲ್ಗಳಿಗೆ ರೀಚಾರ್ಜ್ ಅನ್ನ ಪರಿಚಯ ಮಾಡಬೇಕು ಅಂತ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ನೀಡಲಾಗಿತ್ತು. ಇಂಟರ್ನೆಟ್ ಇಲ್ಲದ ಮೊಬೈಲ್ಗಳಿಗೆ ಕೂಡ ಇಂಟರ್ನೆಟ್ ಪ್ಯಾಕ್ಗಳನ್ನೇ ಹಾಕಬೇಕಾಗಿತ್ತು. ಇದನ್ನು ಗಮನಿಸಿದ ಸರ್ಕಾರ ಕೀಪ್ಯಾಡ್ ಬಳಕೆದಾರರಿಗೆ, 2 ಸಿಮ್ ಬಳಕೆ ಮಾಡುವವರಿಗೆ ಅಥವಾ ಇಂಟರ್ನೆಟ್ ಅಗತ್ಯ ಇಲ್ಲದೆ ಇದ್ದವರಿಗೆ ಕಾಲ್ ರೀಚಾರ್ಜ್ ಪ್ಲಾನ್ ಅನ್ನ ಪರಿಚಯಿಸುವಂತೆ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ನೀಡಲಾಗಿತ್ತು. ಈ ಸೂಚನೆಯ ಮೊದಲ ಹಂತ ಎನ್ನುವಂತೆ ಈಗ ಹೊಸದೊಂದು ಪ್ಲಾನ್ ಅನ್ನ ಪರಿಚಯಿಸಲಾಗಿದೆ. ಕೇವಲ 20 ರೂಪಾಯಿ ರೀಚಾರ್ಜ್ನಲ್ಲಿ 4 ತಿಂಗಳ ವ್ಯಾಲಿಡಿಟಿ ಪಡೆಯಬಹುದು. 4 ತಿಂಗಳ ಬಳಿಕ ಗ್ರಾಹಕರಿಗೆ ಹೆಚ್ಚುವರಿಯಾಗಿ 15 ದಿನದ ಕಾಲಾವಕಾಶ ನೀಡಲಾಗುತ್ತೆ. ಟೆಲಿಕಾಂ ಅಥಾರಿಟಿ ಆಫ್ ಇಂಡಿಯಾ ಈ ಪ್ಲಾನ್ ಅನ್ನ ಜಾರಿಗೊಳಿಸುವಂತೆ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ನೀಡಿದೆ. ಈ ಪ್ಲಾನ್ ಸದ್ಯದಲ್ಲೇ ಜಾರಿಯಾಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಟೆಲಿಕಾಂ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗೋದಕ್ಕೆ ಶುರುವಾಗಿದೆ. ಇದರಿಂದ ಜನರಿಗೆ ಕೂಡ ಲಾಭವಾಗುತ್ತಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.